ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನಪ್ಪ ವಿಡಿಯೋ ಅಂದರೆ ಮನೆ ದೇವರಿಗೆ ಪೂಜೆ ಮಾಡಬೇಕು ಅಂತ ಎಲ್ಲರೂ ಫ್ಯಾಮಿಲಿಯಿಂದ ಊರಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಏನೇನು ಮಾಡ್ತೀನಿ, ಯಾವ ಥರ ಪೂಜೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಈ ಕಾರಲ್ಲೇ ಎಲ್ಲ ಹೋಗ್ತಾ ಇದ್ದೀವಿ. ನಮ್ಮಪ್ಪ ನಮ್ಮ ಟಿಟ್ಟು ಎಲ್ಲ ಬಂದರು. ಇನ್ನು ನಮ್ಮ ಅಕ್ಕ ಅಮ್ಮ ಬರಬೇಕು. ಯಾವಾಗಲೂ ಅವರಿಗೆ ಸ್ಲೈಟ್ ಮಾಡೋದು ಇಲ್ವೋ ನಮ್ಮ ಟಿಟ್ಟುಗೆ ಅರ್ಜೆಂಟ್ ಗೈಸ್. ನೋಡಿ ಅವಳಿಗೆ ಎಲ್ಗೆ ಹೋಗ್ತಾ ಇದೀವಿ ಅನ್ನೋ ಎಕ್ಸೈಟ್ಮೆಂಟ್ ಜಾಸ್ತಿ ಐತೆ. ಇನ್ನು ಮುನೀಶ್ವರ ಟೆಂಪಲ್ ಹತ್ರ ನಿಂತಿದೀವಿ. ಗಾಡಿಗೆ ಪೂಜೆ ಮಾಡಿಸ್ಬಿಟ್ಟು ಕಾರ್ನ ಎತ್ಬೇಕಷ್ಟೇ ಗೈಸ್. ನೋಡಿ ಇನ್ನೂ ಬರ್ತಾ ಇದಾರೆ. ಇಲ್ಲಿ ನೋಡಿ ಚಾಪೆ ಗೀಪೆಲ್ಲ ಎತ್ಕೊಂಡು ಬರ್ತವ್ರೆ. ಅಲ್ಲಿ ನೋಡ್ಬೋದು ದೇವರಿಗೆ ಸ್ವಲ್ಪ ಹಚ್ಚಿ ಹೋಗ್ತಾ ಇದೀವಿ. ಕಾರ್ ಮುಂದೇನು ಹಚ್ಬಿಟ್ಟು ಲೆಮನ್ ಎಲ್ಲ ಹಾಕ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡ್ಬೇಕಷ್ಟೇ ಗೈಸ್. ನಮ್ ಟಿಟ್ಟು ನೋಡಿ ಎಲ್ಲೆಲ್ಲಿ ಹೋಗ್ತಾಳೆ ಅಂತ. ಟಿಟ್ಟು ಟಿಟ್ಟು ನಮ್ಮ ಪಿಂಕಿ ಹಾಯ್. ಇದೆ ಕಣ್ರಿ ಹೋಗ್ತಾ ಇದೀವಿ. ಟಿಟ್ಟು ನಮ್ಮಪ್ಪ ಅವರಲ್ಲಿ ನಮ್ಮಮ್ಮ Two hours later. ಊಟ ಮಾಡಕ್ಕೆ ಬಂದಿದ್ದೀವಿ. ಇವಾಗ ಟೈಮ್ ನೋಡಿದ್ರೆ ಒಂದು 7-8 ಗಂಟೆ ಆಗಿರುತ್ತೆ. ಈ ಥರನೇ ನಮ್ಮ ಮನೆ ದೇವ್ರೂ ಇರುತ್ತೆ ಅಂತಾರೆ. ಆದರೆ ಒಂದು ದಿವಸ ನಮ್ಮ ಮನೆ ದೇವ್ರ ಫೋಟೋ ನೋಡಿಲ್ಲ ನಾವು. ಗೈಸ್ ನೋಡಿದ್ದೀವಿ ತಮಿಳ್ನಾಡಲ್ಲಿ ಎಷ್ಟು ಬಿಸಿಲು ಐತೆ ಅಂದರೆ ಅಷ್ಟು ಬಿಸಿಲು ಐತೆ. ನಮ್ಮ ದಾಂಡೇಲಿ ಪರವಾಗಿಲ್ಲ ಅನಿಸ್ಬಿಟ್ಟು ಗೈಸ್ ಅಷ್ಟು ಬಿಸಿಲು. ಗೈಸ್ ಎಲ್ಲರೂ ಮಾತಾಡವ್ರೆ ಎಲ್ಲ ಹಾಕ್ತೀನಿ ನೋಡಿ. ಇವಾಗ ಅಂಗಡಿಯಲ್ಲಿ ಇದೀವಿ. ಆಚೆ ಅಂಗಡಿಯಲ್ಲಿ ಏನೇನು ಬೇಕೋ ಅದು ತಗೊಳ್ಳೋಣ ಅಂತ ಐಟಮ್ ಎಲ್ಲ ಪೂಜಾ ಐಟಮ್ ಬಂದಿದೀವಿ. ಎಲ್ಲ ಪೂಜಾ ಐಟಮ್ ಎಲ್ಲ ತಗೋತಿದ್ದಾರೆ ನೋಡಿ. ನಾವು ಬೆಂಗಳೂರಿಂದ ರಂಗಪ್ಪನವ್ರಿಗೆ ಬಂದಿದ್ದೀವಿ. ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಕ್ ಬಂದಿದ್ದೀವಿ. ನಾವಿಲ್ಲ ಅಂದ್ರೆ ಒಂದ್ 23 ಜನ ಬಂದಿದ್ದೀವಿ. ನಾವು ವರ್ಷಕ್ಕೆ ಒಂದೇ ಸತಿ ಬರೋದ. ನಾವು ಹೊರಗಿಟ್ಟಿರು ಮೈದಿರು ಮಚ್ಚಂದಿರು ಮಾಮದಿರು ಮಕ್ಕಳುಗಳು ಎಲ್ಲಾರು ಬಂದಿದ್ದೀವಿ. ನೀವು ಬಂದು ಊಟ ಮಾಡ್ಕೊಂಡು ಪೂಜೆ ಮಾಡ್ಬಿಟ್ಟು ಹೋಗಿ. ರಂಗಪ್ಪನ ಊರಿಗೆ ಬಂದಿದೀವಿ ದೇವ್ರ ಮುಗ್ಯಕ್ಕೆ. ಇಲ್ಲಿ ವರ್ಷಕ್ಕೊಂದ್ಸಲಿ ನಾವು ಬರ್ತಾ ಇದೀವಿ ಮನೆ ದೇವ್ರು ಮುಗ್ಯಕ್ಕೆ. ಹುಳ್ಳಿಗೆ ದಪ್ಪಕ್ಕಿದಾರಲ್ಲ ನಾನು 2ನೇ ವಾರಗಿತ್ತಿ. ನಮ್ಮ ಮನೆಗೆ ಇಲ್ಲಿ ಪಕ್ಕದಲ್ಲಿ ಇದಾರಲ್ಲ 3ನೇ ವಾರಗಿತ್ತಿ. ಅದ್ರ ಪಕ್ಕದಲ್ಲಿ ಇನ್ನೊಬ್ರು ಕುಳ್ಳಿಗಿದಾರಲ್ಲ ಅವ್ರು 4ನೇ ವಾರಗಿತ್ತಿ. ಇನ್ನೂ ಒಬ್ಳು ವಾರಗಿತ್ತಿ ಬಂದು ನಮ್ ಜೊತೆಲಿ ಸೇರಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ವರ್ಷಕ್ಕೊಂದ್ಸಲಿ ಪೂಜೆ ಮಾಡ್ತೀವಿ. ಎಲ್ಲ ಫ್ಯಾಮಿಲಿನೇ ಬಂದು ಎಲ್ಲ ಪೂಜೆ ಮಾಡ್ತೀವಿ ಅಷ್ಟೇ. ಬಂದಿದೀವಿ. ಇದು ರಂಗಪ್ಪನವರು ನಮ್ಮ ಮನೆ ದೇವರು ರೇಡಿಯಪ್ಪನ್ ಅಂತ. ನಾವು ಮನೆ ದೇವ್ರ ಮುಗಿಯಕ್ಕೆ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದಿದೀವಿ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ನಾವು ವರ್ಷಕ್ಕೊಂದ್ಸಲಿ ನಮ್ಮ ಊರ ಹಬ್ಬಕ್ಕೆ ಬರ್ತೀವಿ. ಮನೆ ದೇವ್ರು ಇದು. ವರ್ಷಕ್ಕೊಂದ್ಸಲಿ ಬಂದು ಪೂಜೆ ಮಾಡ್ಕೊಂಡು ಫ್ಯಾಮಿಲಿ ಸಮೇತಾಗಿ ಎಲ್ಲಾರು ನಾವು ಇದು ಬಂದ್ಬಿಟ್ಟು ನಾವು ಏನ್ ಗೊತ್ತಾ, ಅಣ್ಣ ತಮ್ಮ ಎಲ್ಲ ಸೇರಿ ಮಾಡೋ ಪೂಜೆ ಇದು. ಏನು ಚಿಕ್ಕಪ್ಪ ಮಕ್ಕಳು ದೊಡ್ಡಪ್ಪ ಮಕ್ಕಳು ಎಲ್ಲ ಸೇರಿ ಎಲ್ಲ ಒಟ್ಟಿಗೆ ಮಾಡೋ ಪೂಜೆ ಇದು. ವರ್ಷಕ್ಕೆ ಒಂದ್ಸಲಿ ಒಂದೊಂದು ಮಾಡ್ಕೊಂಡು ಹೋಗೋದು.
ಬೇರೆ ಟೈಮಲ್ಲಿ ನಾವೇನೋ ಅಷ್ಟೊಂದು ಬರಕ್ ಹೋಗಲ್ಲ. ಈ ಟೈಮಲ್ಲಿ ಮಾತ್ರ ಬಂದು ಪೂಜೆ ಮಾಡ್ಕೊಂಡು ದೇವ್ರ ಕೈ ಉಗಿದಿ ಅಡಿಗೆ ಗಿಡಿಗೆ ಮಾಡಿ ಎಲ್ಲರಿಗೂ ಹಂಚ್ಬಿಟ್ಟು ನಾವು ತಿನ್ಕೊಂಡು ಪೂಜೆ ಮಾಡ್ಕೊಂಡು ಮೊಟ್ಟೆ ಹೊಡಿಯೋದಿದ್ರೆ ಮೊಟ್ಟೆ ಹೊಡ್ಕೊಳ್ತೀವಿ, ಪುಡಿ ಹೊಡಿಯೋದಿದ್ರೆ ಎಲ್ಲ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಯ್ತೀವಿ. ಇವರು ಎಲ್ಲ ಅಲ್ಲಿ ತಬ್ಲೆ ಗಿಬ್ಲೆ ಎಲ್ಲ ಬಾಸ್ಕೊಂಡು ಬರ್ತಾರೆ. ನಾವು ಹಿಂಗೆ ಕಾರಲ್ಲಿ ಹಿಂಗೆ ಡೈರೆಕ್ಟಾಗಿ ಬಂದ್ಬಿಟ್ವಿ. ನಮ್ಮ ರಿಲೇಷನ್ ಮನೆಗೆಲ್ಲ ಹೋಗ್ಬಾರ್ದು ಅಂತ ಹಂಗೆ ಡೈರೆಕ್ಟಾಗಿ ಕಾರಿಂದನೇ ಬಂದು ಟೆಂಪಲ್ ಹತ್ರನೇ ಇಳ್ಕೊಂಡು ಹೋಗೋಣ ಅಂತ. ಬಾಮ ಅವರು ಸ್ವಲ್ಪ ಬರೋಕ್ಕೆ ಲೇಟ್ ಆಗುತ್ತೆ. ಅಷ್ಟೊತ್ತು ನಾವು ಸ್ವಲ್ಪ ರೆಡಿ ಮಾಡೋಣ ಹೋಗಿ ಅಂತ ಹೋಗ್ತಾಯಿದ್ದೀವಿ. ಇವಾಗಲೇ ಇದೇ ನಮ್ಮ ಮನೆ ದೇವರು. ಎಲ್ಲರೂ ಟೆಂಪಲ್ಗೆ ಬಂದಿದ್ದೀವಿ. ಇವಾಗ ಏನು ಇನ್ನೂ ಸ್ವಲ್ಪ ಹೊತ್ತು ಬಿಟ್ರೆ ಪೂಜೆ ಸ್ಟಾರ್ಟ್ ಆಗುತ್ತೆ. ದೊಡ್ಡಮ್ಮ ಕೋಲಿ ಹೊಡಿಸ್ತಾ ಇದ್ದಾರೆ, ನಾವೆಲ್ಲ ಕೋಲಿ ಹೊಡಿತಾ ಇದೀವಿ. ಬಿರಿಯಾನಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಮತ್ತೆ ಪೂಜೆಗೆಲ್ಲ ರೆಡಿ ಮಾಡಿಸ್ತೀವಿ. ತೋರಿಸ್ತೀನಿ. ಹೌದು, ಇರಿ ನಮ್ ದೊಡ್ಡಪ್ಪ ಹತ್ರ ಮಾತಾಡಿಸ್ತೀನಿ. ನಾವು ಬೆಂಗಳೂರಿಂದ ತಮಿಳ್ನಾಡು ರಂಗಪ್ಪನ ಊರಿಗೆ ಬಂದಿದ್ದೀವಿ. ನಾವು ನಮ್ಮ ಮನೆ ದೇವರ ದೇವಸ್ಥಾನಕ್ಕೆ ದೇವ್ರ ಮುಗಿಯಕ್ಕೆ ಬಂದಿದ್ದೀವಿ. ದೇವರ ಒಂದು ಪ್ರತಿಷ್ಠೆಯನ್ನು ಇಲ್ಲಿ ಮಾಡಿದೀವಿ. ಅದನ್ನು ಪೂಜೆ ಮಾಡಲು ಇಲ್ಲಿ ಬಂದಿದ್ದೀವಿ. ನೋಡಿ, ಇದೇ ನಾವು ಪ್ರತಿಷ್ಠೆ ಮಾಡಿರೋ ಇದೇ ದೇವಸ್ಥಾನ. ಈ ದೇವಸ್ಥಾನ ನಾವು ಪ್ರತಿಷ್ಠೆ ಮಾಡಿದ್ವಿ. ನಾವೆಲ್ಲ ಪೂರ ಫ್ಯಾಮಿಲಿ, ನಮ್ಮ ಸ್ವಂತ ಬಂದ ಎಲ್ಲ ಅಕ್ಕ ತಂಗಿ, ಅಣ್ಣ ತಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ ಎಲ್ಲರೂ ಸೇರಿ ಈ ಪೂಜೆಯನ್ನು ಸಮರ್ಪಣೆ ಮಾಡ್ತಾ ಇದೀವಿ. ಫೈನಲಿ ನಮ್ ಟೆಂಪಲ್ ಬಂದಿದೀವಿ. ನಮ್ಮ ಮನೆ ದೇವರು ನೋಡ್ಬೋದು, ಕುರಿ ಓಡಿಸ್ತಾ ಇದೀವಿ. ಮತ್ತೆ ನಮ್ ದೊಡ್ಡಪ್ಪ ಅವರು ಏನೋ ಪೂಜೆಗೆ ಬೇಡ್ಕೊಂಡು ಇದು ಒಂದು ಶಿಲ್ಪೆನ ಇಲ್ಲಿ ಮಾಡವ್ರೆ. ಬನ್ನಿ ತೋರಿಸ್ತೀನಿ. ಇದೆ, ಅದು ಕಾಣಿಸ್ತೈತಾ ಅನ್ಸುತ್ತೆ. ಮತ್ತೆ ಅದೇ ಕುರಿ ಇದೆ, ನಮ್ಮ ಊರಂತ ಹೇಳ್ಬೋದು. ಮತ್ತೆ ಹೆಂಗ್ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ, ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಮತ್ತೆ ಇದೆ ನಮ್ ದೇವಸ್ಥಾನ. ಮತ್ತೆ ನಮ್ಮ ದೇವ್ರಿಗೆ ಯಾವುದೇ ರೀತಿ ರೂಪ ಏನು ಇರಲ್ಲ, ಜಸ್ಟ್ ಗುಹೆ ತರ ಇರುತ್ತೆ. ಹೋಗ್ಬೋದು, ನಾವು ಜಸ್ಟ್ ಆಚೆಯಿಂದಾನೆ ಏನೇ ಇದ್ರು ಬೆಡ್ಕೊಂಡ್ ಬರ್ಬೇಕು ಅಷ್ಟೇ. ಯಾವುದೇ ರೀತಿ ರೂಪ ಏನು ಇಲ್ಲ. ನಾವು ಇದುವರೆಗೂ ಯಾವುದೇ ರೀತಿ ರೂಪ ಏನು ಇಲ್ಲ. ಐತೆ ನೋಡಿ ಆ ಕಲ್ಲುಗಳು, ಅದು ದೇವ್ರು ಅಂತ ಹೇಳ್ತಾರೆ. ಇಲ್ಲಿ ಬನ್ನಿ ತೋರ್ಸಂಗೆ. ಇದು ಎಲ್ಲಾರು ದೇವ್ರು, ಇದೆಲ್ಲ ಇದು ಒಂಥರ ದೇವ್ರು ದೇಶಿಗೆ. ಬ್ಲೈಂಡ್ ಆಗಿ ಆ ಗೃಹೆಯಲ್ಲಿ ಇರೋದ್ನ ಪೂಜಾರಿಯಪ್ಪ ಮಾತ್ರ ಒಳಗಡೆ ಹೋಗಿ ಪೂಜೆ ಮಾಡ್ತಾರೆ. ನಾವು ಇಲ್ಲಿಂದನೇ ಬ್ಲೆಸ್ಸಿಸ್ಕೊಂಡ್ ಬರ್ಬೇಕು. ಈ ಕುರಿನೇ ಕಟ್ ಮಾಡೋದು ಇವತ್ತು. ಮತ್ತೆ ಇಲ್ಲಿ ನೋಡಿ, ಈಗ ಎಷ್ಟು ಫ್ರೆಂಡ್ಲಿ ಅಂದ್ರೆ ಗೈಸ್, ನೋಡಿ ತುಂಬಾ ಫ್ರೆಂಡ್ಲಿ ಟೈಪ್ ಗೈಸ್ ಇದು. ಹಾಯ್, ನೋಡಿ ಫೋಟೋಗೆಲ್ಲ ಸ್ಟಿಲ್ ಕೊಡುತ್ತೆ. ಆಮೇಲೆ ನೋಡಿ, ಎಲ್ಲಾರು ನನ್ನ ಬಿಟ್ಟು ಐಸ್ ಕ್ರೀಮ್ ತಿಂತ ಇದಾರೆ ಗೈಸ್, ನಾನ್ ಮಾತ್ರ ತಿಂತಾ ಇಲ್ಲ. ನೋಡಿ ನಮ್ಮಮ್ಮ ಹೆಂಗ್ ತಿಂತವ್ರೆ ನನ್ನ ಬಿಟ್ಟು. ಅಮ್ಮ ನೋಡಿ, ಅಲ್ಲಿ ನೋಡಿ, ಐಸ್ ತಿನ್ನಕ್ಕೂ ಬರ್ತಾ ಇಲ್ಲ ಗೈಸ್, ತಿಂತವ್ರೆ. ಒಂದ್ ಮಾತ್ ಮಗ್ಳು ಕೊಡೋಣ ಅಂತ ಇಲ್ಲ. ದೊಡ್ಡವರೆಲ್ಲ ಚಿಕ್ಕವ್ರ ತರ ಆಡ್ತಾರೆ, ಚಿಕ್ಕವರೆಲ್ಲ ದೊಡ್ಡವ್ರ ತರ ಆಡ್ತಾ ಇದೀವಿ ಗೈಸ್. ಇಲ್ಲಿ ನಮ್ಮ ಅಕ್ಕ ಮಗುಗೆ ಇಲ್ಲಿ ನಾವು ನೋಡಿ ಬೆಲ್ ಕಟ್ಟಿದೀವಿ. ಅವ್ರು ನಮ್ ಮನೇಲಿ ಗಂಡ್ಮಗು ಇಲ್ಲ, ಗಂಡ್ಮಗು ಆಗ್ಬೇಕು ಅಂತ ಬೆಲ್ ಕಟ್ಟಿದ್ದು ಇದೆ. ನಮ್ ಜೋ ಅಂತ ಹೆಸರು ಹಾಕಿದೀವಿ, ವೇಡಿಯಪ್ಪನ್ ಅಂತ ಹಾಕಿ. ದೇವ್ರ ಹೆಸರು ವೇಡಿಯಪ್ಪನ್ ಅಷ್ಟೇ ಗೈಸ್. ಮುಂದೆ ಏನೇನಾಗುತ್ತೆ, ಬಿರಿಯಾನಿ ಎಲ್ಲ ಮಾಡ್ತೀವಿ, ಅದೆಲ್ಲ ಕಂಟಿನ್ಯೂ ಆಗುತ್ತೆ. ಯಾರು ವಿಡಿಯೋನ ಮಾಡಿದ್ರೆ ನೋಡ್ತಾ ಇರಿ. ವರ್ಷಕ್ಕೆ ಒಂದ್ಸತಿ ಬರ್ತೀವಿ ಇಲ್ಲಿ ಊರಿಗೆ. ಊರಿಗೆ ಬಂದ್ಬಿಟ್ಟು ಹೋಗ್ತೀವಿ. ಎಲ್ರು ಬರ್ತೀವಿ, ದೇವ್ರ ನೋಡ್ಕೊಂಡು ಹೋಗೋದು ಅಷ್ಟೇ. ಹೆಂಗಂದ್ರೆ ಊರ್ ಜನಗಳು ವರ್ಷಕ್ಕೆ ಒಂದ್ಸತಿ ಬರೋದು, ಎಲ್ರು ನೋಡುವಾಗ ಅವ್ರಿಗೂ ಒಂದು ಹ್ಯಾಪಿ, ನಮ್ಗೂ ಒಂದು ಹ್ಯಾಪಿ. ನಾವ್ ನೋಡ್ಬೇಕು, ಇದು ಮನೆ ದೇವ್ರು. ಯಾವ್ದೇ ರೀತಿ ಶಿಲ್ಪಿ ಏನು ಇಲ್ಲ ಇದಕ್ಕೆ. ಪೂಜಾರಪ್ಪ ಮಾತ್ರ ಹೊರಡೆ ಹೋಗ್ತಾರೆ. ಅಲ್ಲಿ ಒಂದೇ ಒಂದು ದೀಪ ಮಾತ್ರ ಕಾಣಿಸ್ತಾ ಅದೇ. ಪೂಜಾರಪ್ಪ ಮಾತ್ರ ಒಳಗಡೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಇನ್ನು ನಮ್ದು ಪೂಜೆ ಇನ್ನು ಸ್ಟಾರ್ಟ್ ಆಗಿಲ್ಲ ಗೈಸ್. ಇವಾಗ್ಲೂ ಎಲ್ಲಾರು ಪೊಂಗಲ್ ಅದೆಲ್ಲ ಮಾಡ್ತಾ ಇದಾರೆ. ಇನ್ನು ಮಾಡ್ಬೇಕು, ಇನ್ನು ಕುರಿ ಕಟ್ ಮಾಡ್ಬೇಕು, ಇನ್ನು ಪೂಜೆ ಸ್ಟಾರ್ಟ್ ಮಾಡಿಲ್ಲ. ಎಲ್ಲಾರು ಯಾರ್ಯಾರ ರಿಲೇಷನ್, ನಮ್ ತಾತ, ಅವ್ರ ತಾತ, ಅವ್ರವ್ರು ಎಲ್ಲಾ ರಿಲೇಷನ್ ಎಲ್ಲಾ ಒಟ್ಟಿಗೆ ಕೂಡಿ ಎಲ್ಲಾ ಸೇರಿ ಮಾಡೋದು ಗೈಸ್. ಇದನ್ನ ಎಲ್ಲಾರು ಬಂದ್ಮೇಲೆ ಎಲ್ಲಾರು ಮಾಡಿ
ಆಮೇಲೆ ಈ ವಿಡಿಯೋನ ಮುಂದಕ್ಕೆ ಹೋಗೋಣ ಗೈಸ್. ಸರಿ ಗೈಸ್, ಇದೇ ನಮ್ಮ ಊರಲ್ಲಿ ಪೊಂಗೆ ಕೂಡೆ ಅಂತ ಹೇಳ್ತಾರೆ ತಮಿಳಲ್ಲಿ. ಇದನ್ನ ಎತ್ಕೊಂಡು ಹೋಗಿ ಇದು ದೇವಸ್ಥಾನ ಒಳಗಡೆ ಇಕ್ಬೇಕು ನೋಡಿ. ಸ್ಟಾಪ್. யூ-டர்ன் அப்படியே நீ யூ-டர்ன் வா. ನಮ್ಮಪ್ಪಗೆ ಬೋಡಿ ಹೊಡ್ಸ್ತಾರೆ. ಇಲ್ಲಿ ವರ್ಷ ಬಂದು ನಮ್ಮಪ್ಪ ಮತ್ತೆ ನಮ್ ದೊಡ್ಡಪ್ಪ, ಚಿಕ್ಕಪ್ಪಂದಿರು, ಅಣ್ಣಂದಿರು, ಮಾವಂದಿರು ಎಲ್ಲ ಬಂದು ಬೋಡಿ ಹೊಡ್ಸ್ಕೊತಾರೆ. ಹೋಗ್ಬೋದು. ಇನ್ನು ನಮ್ಮಣ್ಣ, ನಮ್ ಚಿಕ್ಕಪ್ಪ, ದೊಡ್ಡಪ್ಪ ಅವ್ರೆ ಎಲ್ಲ ಹೊಡಿಸ್ತಾರೆ ಬೋಡಿ. ಒಬ್ಬೊಬ್ಬರಾಗಿ ಹೊಡಿಸ್ತಾರೆ. ಫಸ್ಟ್ ನಮ್ಮಪ್ಪನೇ. ನಮ್ ಟಿಟ್ಟು ನೋಡಿ ಕಟ್ಟಾಕ್ಬಿಟ್ಟಿದೀನಿ ಅಂತ ಬಡ್ಕೋತಾವಳೆ. ಬಿಟ್ಬಿಟ್ರೆ ಕೋಳಿನ ಕಚ್ಚಕ್ ಹೋಗ್ತಾಳೆ. ಕೋಳಿನ ಇದ್ ಮಾಡಕ್ ಹೋಗ್ತಾಳೆ. ಫುಲ್ ಟೈರ್ಡ್ ಆಗ್ಬಿಟ್ಟೆ. ಅವಳನ್ನ ರಿಮೂವ್ ಮಾಡ್ದ. ಟಿಟ್ಟು ಇಟ್ಟು ನಮ್ಮಪ್ಪಗೆ ಏನೋ ಮಾಡ್ತಾರೆ ಅಂತ ಹೆಂಗ್ ಕೂತಾಳೆ. ಎಲ್ಲರೂ ಶಾಕ್ ಹೋಗ್ಬಿಟ್ಟವ್ರೆ. ನೋಡಿ ಏನೋ ಮಾಡ್ತವ್ರಿ ಅಂತ. ನಮ್ ದೊಡ್ಡಪ್ಪಗೆ ಓಡಿಸ್ತಾ ಇದಾರೆ. ನಮ್ ಜೋಗಿ ಅವ್ರ ಮನೆ ಕಡೆಯಿಂದ ಅವ್ರ ಅಪ್ಪ ಸೈಡು ಬೋಡಿ ಓಡಿಸ್ಬಿಟ್ರು. ನಮ್ ಮನೆ ದೇವ್ರಿಗೂ ಓಡಿಸ್ತೀನಿ ಅಂತ ನಮ್ಮ ಅಣ್ಣ ಬೇಡ್ಕೊಂಡವ್ರೆ. ನಮ್ಮ ಅಣ್ಣ ಮೇಲೆ ಕುಣ್ಸಿ ಓಡಿಸ್ತಾ ಇದಾರೆ. ಫುಲ್ ಟಯರ್ಡ್ ಆಗ್ಬಿಟ್ಟವ್ರೆ ಅಂತ ನಮ್ಮ ಅಜ್ಜಿ ನಮ್ ತಾತ ಹೇಳಿದ್ರು ನಾನೇ ಓಡಿಸ್ಕೊತೀನಿ ಅಂತ ಅವ್ರ ಗಂಡನ ಪರ್ಮಿಷನ್ ಕೇಳ್ಕೊಂಡು ಇವಾಗ ಅವರೇ ಬೋಡಿ ಓಡಿಸ್ಕೊಳ್ತಾ ಇದಾರೆ ನೋಡಿ. ನೋಡ್ಬೋದು ಎಲ್ಲರೂ ಬೋಡಿ ಓಡಿಸ್ಕೊತಾ ಇದ್ದಾರೆ. ಒಂದು ಮನೆಯಲ್ಲಿ 2 ಬೋಡಿ ಓಡಿಸ್ಬಾರ್ದಂತೆ, ಓಡಿಸಿದ್ರೆ 3 ಓಡಿಸ್ಬೇಕಂತೆ. ಮಗುಗೂ ಬೋಡಿ ಓಡಿಸೋಣ ಅಂತ ಇದ್ವಿ, ನಮ್ಮಣ್ಣ ಬೇಡ ಅಂದ್ರು. ಅದಕ್ಕೆ ಹೂ ಮುಡಿ ಮಾತ್ರ ಕೊಟ್ವಿ. ಗ್ರೀನರಿ ಚೆನ್ನಾಗೈತೆ. ಫುಲ್ ಬೆಟ್ಟ 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 ಬೆಟ್ಟ, ಎಲ್ಲಿ ನೋಡಿದ್ರು ಬೆಟ್ಟ. ಒಂಥರ ಚೆನ್ನಾಗೈತೆ. ಇಲ್ಲಿ ಫುಲ್ ಕೆರೆ ಬಟ್ ಇವಾಗ ಯಾವ್ದು ನೀರಿಲ್ಲ. ಇದು ಫುಲ್ ಕೆರೆನೆ, ನೀರೇ ಇಲ್ಲ. ಇದೊಂದು ದೊಡ್ಡ ಸ್ಟೋರಿ ಐತೆ ಗೈಸ್. ಒಂದ್ಸಲಿ ಕೇಳಿ. ನನ್ಗೂ ಗೊತ್ತಿಲ್ಲ, ಅಷ್ಟು ಪ್ರಾಪರ್ ಆಗಿ ಗೊತ್ತಿಲ್ಲ. ನಾನು ಕೇಳಿ ಹೇಳ್ತೀನಿ ಗೈಸ್. ಒಂಥರ ಚೆನ್ನಾಗೈತೆ. ಎಲ್ಲಿ ನೋಡಿದ್ರು ಅಲ್ಲಿ ಬೆಟ್ಟ. ನನಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಇನ್ನು ಪೂಜೆನೆ ಆಗಿಲ್ಲ ಗೈಸ್. ಯಾವ ಬೆಳಗ್ಗೆ ಬಂದಿದ್ದು, ಇನ್ನೂ ಸ್ಟಾರ್ಟ್ ಆಗಿಲ್ಲ ಗೈಸ್. ಇದೇ ನಮ್ಮ ಊರಲ್ಲಿ ಪೊಂಗೆ ಕೂಡೆ ಅಂತ ಹೇಳ್ತಾರೆ. ನಮ್ಮಪ್ಪಗೆ ಬೋಡಿ ಹೊಡ್ಸ್ತಾರೆ. ಇಲ್ಲಿ ವರ್ಷ ಬಂದು ನಮ್ಮಪ್ಪ ಮತ್ತೆ ನಮ್ ದೊಡ್ಡಪ್ಪ, ಚಿಕ್ಕಪ್ಪಂದಿರು, ಅಣ್ಣಂದಿರು, ಮಾವಂದಿರು ಎಲ್ಲ ಹೊಡಿಸ್ತಾರೆ. ಅಷ್ಟು ನಮ್ಮಪ್ಪನೇ. ನಮ್ ಟಿಟ್ಟು ನೋಡಿ ಕಟ್ಟಾಕ್ಬಿಟ್ಟಿದೀನಿ ಅಂತ ಬಡ್ಕೋತಾವಳೆ. ಬಿಟ್ಬಿಟ್ಟೆ ಕೋಳಿನ ಕಚ್ಬಿಟ್ರೆ. ನಮ್ ದೊಡ್ಡಪ್ಪಗೆ ಓಡಿಸ್ತಾ ಇದಾರೆ. ನಮ್ ಜೋಗಿ ಅವ್ರ ಮನೆ ಕಡೆಯಿಂದ ಅವ್ರ ಅಪ್ಪ ಸೈಡು ಬೋಡಿ ಓಡಿಸ್ಬಿಟ್ರು. ನಮ್ ಮನೆ ದೇವ್ರಿಗೂ ಓಡಿಸ್ತೀನಿ ಅಂತ ನಮ್ಮ ಅಣ್ಣ ಬೇಡ್ಕೊಂಡವ್ರೆ. ನಮ್ಮ ಅಣ್ಣ ಮೇಲೆ ಕುಣ್ಸಿ ಓಡಿಸ್ತಾಗೆ ಫುಲ್ ಟಯರ್ಡ್ ಆಗ್ಬಿಟ್ಟವ್ರೆ ಅಂತ ನಮ್ಮ ಅಜ್ಜಿ ನಮ್ ತಾತ ಹೇಳಿದ್ರು ನಾನೇ ಓಡಿಸ್ಕೊತೀನಿ ಅಂತ ಅವ್ರ ಗಂಡನ ಪರ್ಮಿಷನ್ ಕೇಳ್ಕೊಂಡು ಇವಾಗ ಅವರೇ ಬೋಡಿ ಓಡಿಸ್ಕೊಳ್ತಾ ಇದಾರೆ ನೋಡಿ. ಗ್ರೀನರಿ ಚೆನ್ನಾಗೈತೆ. ಫುಲ್ ಬೆಟ್ಟ 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 ಬೆಟ್ಟ, ಎಲ್ಲಿ ನೋಡಿದ್ರು ಬೆಟ್ಟ. ಒಂಥರ ಚೆನ್ನಾಗೈತೆ. ಇಲ್ಲಿ ಫುಲ್ ಕೆರೆ ಬಟ್ ಇವಾಗ ಯಾವ್ದು ನೀರಿಲ್ಲ. ಇದು ಫುಲ್ ಕೆರೆನೆ, ನೀರೇ ಇಲ್ಲ. ಇದೊಂದು ದೊಡ್ಡ ಸ್ಟೋರಿ ಐತೆ ಗೈಸ್. ಒಂದ್ಸಲಿ ಕೇಳಿ. ನನ್ಗೂ ಗೊತ್ತಿಲ್ಲ, ಅಷ್ಟು ಪ್ರಾಪರ್ ಆಗಿ ಗೊತ್ತಿಲ್ಲ. ನಾನು ಕೇಳಿ ಹೇಳ್ತೀನಿ ಗೈಸ್. ಒಂಥರ ಚೆನ್ನಾಗೈತೆ. ಎಲ್ಲಿ ನೋಡಿದ್ರು ಅಲ್ಲಿ ಬೆಟ್ಟ. ನಮ್ಮ ದೊಡ್ಡಮ್ಮ, ನಮ್ಮ ಅತ್ತಿಗೆ ಎಲ್ಲ ಏನೋ ಬೇಡ್ಕೊಂಡು ಸ್ಯಾರಿ ಮತ್ತೆ ಕುಂಕುಮ, ಅರ್ಶಿನ ಅದೆಲ್ಲ ಕೊಡ್ತಿದ್ದಾರೆ. ಬೇಡ್ಕೊಂಡು ಈ ತರ ಮಾಡ್ತಾರೆ.
ಮನೆಯಲ್ಲಿ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಅಣ್ಣನ ಸೈಡ್ ಇಂದ ನಮ್ಮ ಅತ್ತಿಗೆ ಕೊಡ್ತಾ ಇದ್ದಾರೆ. ನಮ್ಮ ಅತ್ತಿಗೆ ಮತ್ತೆ ನಮ್ ದೊಡ್ಡಮ್ಮ ಕೊಡ್ತಾ ಇದ್ದಾರೆ. ನೋಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಾವು 3 ಜನ, ಇವ್ರು ನಮ್ಮ 2 ಅಕ್ಕಂದಿರು, ಟೋಟಲ್ 5 ಜನ ಹುಡುಗಿರ್ ನಾವು. ಅಜ್ಜಿ ಬೋಡಿ ಹೊಡ್ಸ್ಕೊಂಡು ಹೆಂಗಾಗ್ಬಿಟ್ಟವ್ರೆ ಅಂತ. ನಮ್ಮ ಅತ್ತಿಗೆ ಫುಲ್ ಶೈ. ನಮ್ಮ ಅತ್ತಿಗೆ ಕ್ರಿಶ್ಚಿಯನ್ ಗೈಸ್, ಇವ ಕನ್ವರ್ಟ್ ಆಗವ್ರೆ ಹಿಂದೂಗೆ ನಮ್ಮ ಅಣ್ಣನ ಮದ್ವೆ ಮಾಡಿದಕ್ಕೆ. ನೋಡಿ ನಮ್ ದೊಡ್ಡಮ್ಮ ಕಾರಿಂದ ಬಟ್ಟೆ ಎತ್ಕೊಂಡ್ ಬರಕ್ ಹೇಳಿದ್ರು. ಹೋಗಿ ನಾನು ನಮ್ಮ ಅಣ್ಣನ್ಗೂ ಕಾಲ್ ಫುಲ್ ಬಸ್ಟ್ ಆಗ್ಬಿಟ್ಟೈತೆ. ಇಲ್ಲಿ ತಮಿಳ್ನಾಡಲ್ಲಂತೂ ಫುಲ್ ಬಿಸಿಲು ಗೈಸ್. ಏನೋ ಅದು ಕಾಲೇನ ಆಗ್ಬಿಟ್ಟೈತೆ. ಕಾರಲ್ಲಿ ಹೋಗಿ ಬಟ್ಟೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಅರ್ಥ ಆಗ್ತಿಲ್ಲ ನನಗೆ. ಕೋಳಿ ಕಟ್ ಮಾಡ್ತಿದ್ರೆ ರೈಸ್ ಮಟನ್ ಕಟ್ ಮಾಡಿ ಬಿರಿಯಾನಿ ಮಾಡೋಷ್ಟು ಲೇಟ್ ಆಗುತ್ತೆ. ಎಲ್ಲರಿಗೂ ಹೊಟ್ಟೆ ಹಸಿತೈತೆ ಅಂತ ಕೋಳಿ ಕಟ್ ಮಾಡಿ ಗ್ರೇವಿ ಥರ ಮಾಡ್ತಾಯಿದ್ದೀವಿ. ಅರ್ಜೆಂಟಿಗೆ ಏನು ಮಾಡೋಕ್ಕಾಗಲ್ಲ, ಹೊಟ್ಟೆ ಹಸಿತೈತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ರೈಸ್. ಹಸಿರೋದ್ರಿಂದ ನಾವೇ ಚಿಕನ್ ಸಾರು ಮಾಡಿ ಅರ್ಧಕ್ಕರ್ಧ ಎಲ್ಲ ಬೈಟ್ ಒಂದೊಂದು 2 ಬೈಟ್ ತಿನ್ಕೊಂಡ್ವಿ. ಆಮೇಲೆ ಅಲ್ಲಿ ಹೋಗಿ ನೋಡಿ ಅಲ್ಲಿ ಮಟನ್ ಬಿರಿಯಾನಿ ಇವಾಗ ಎಷ್ಟು ಗೊತ್ತಾ ಟೈಮೇ 5:40. ಯಾರು ಬೆಳಿಗ್ಗೆ ನಾಷ್ಟ ಮಾಡಿದ್ದಷ್ಟೇ ಗೈಸ್, ಇನ್ನೂ ಏನೂ ತಿಂದೇ ಇಲ್ಲ. ಇವಾಗ ಆಗ್ತೈತೆ ಮಧ್ಯಾಹ್ನ ಲಂಚೇ ಇವಾಗ ಆಗ್ತೈತೆ ನೋಡಿ. ಇವಾಗ ಪ್ರಿಪೇರ್ ಮಾಡ್ತಾಯಿದ್ದಾರೆ. ನಮ್ಮ ದೊಡ್ಡಮ್ಮ ಬೇರೆ ಏನು ತಿಂದೆ ಕೂತ್ಬಿಡಿ. ನೋಡಿ ನಮ್ಮಮ್ಮ ಏನೇನು ಮಾಡ್ತವ್ರೆ ಅಂತ. ನೋಡಿ ಇವಾಗ ದಮ್ಮಿಂದ ಇಳಿಸಿ ಆಗ್ತಾವ್ರೆ ನೋಡಿ. ಪುಂಗಡಿಯಮ್ಮ ಸಾಕಾ? 5:50 ಆಗ್ತೈತೆ ನೋಡಿ. ಜನ ಎಷ್ಟು ಜನ ಬರ್ತಾರೆ, ಅನ್ನದಾನ ಮಟನ್ ಬಿರಿಯಾನಿ ಮಾಡ್ತಾಯಿದ್ದಾರೆ ಅಂತ. ಅವಾಗ ಪೂಜೆ ಮಾಡೋಕ್ಕೆ ಸ್ವಲ್ಪ ಕಮ್ಮಿ ಜನ ಇದ್ರು ಗೈಸ್. ನಾನೇನೋ ಇಷ್ಟು ಊಟ ವೇಸ್ಟ್ ಆಗಿಬಿಡುತ್ತೋ ಅಂದ್ಕೊಂಡೆ. ಪರವಾಗಿಲ್ಲ, ಎಲ್ಲರೂ ಇವಾಗ ಬರ್ತಾಯಿದ್ದಾರೆ ನೋಡಿ. ಇಷ್ಟು ದೊಡ್ಡ ಇದರಲ್ಲಿ ಮಾಡವ್ರೆ ನೋಡಿ. ಫೈನಲಾಗಿ ಎಲ್ಲ ತಿಂತಾಯಿದ್ದೀವಿ. ನಮ್ಮ ದೊಡ್ಡಪ್ಪ ಹೋಗಿ ಅಲ್ಲಿ ಕೂತವ್ರೆ. ನಮ್ಮ ದೊಡ್ಡಮ್ಮ ನಮ್ಮನ್ನ ಎಲ್ಲ 2 ಸೆಲ್ ಬ್ಯಾಟಿಂಗು. ಪಟಾಕಿ ನೆಮ್ಮು ವಾನವಿಡಿ ನೋಡಿ ಹೆಂಗೆ ಬಿಡ್ತವ್ರೆ ಅಂತ. ಇವಾಗ 6-7 ಗಂಟೆ ಆಗ್ತೈತೆ. ಆದ್ರೂ ಇವಾಗ ಲಾಸ್ಟಲ್ಲಿ ಹೋಗೋವಾಗ ಈ ಥರ ತಬ್ಲೆ ಹೊಡ್ಕೊಂಡೇ ಹೋಗಬೇಕು. ಇಲ್ಲಿನ ಶಾಸ್ತ್ರ ಹಿಂಗೆ ಅಂತೆ ನಮ್ಮೂರಲ್ಲಿ ನೋಡಿ. ಕುರಿ ಕಟ್ ಮಾಡಿಸಿ ಎಲ್ಲರಿಗೂ ಊಟ ಎಲ್ಲ ಹಾಕಿ ಲಾಸ್ಟಲ್ಲಿ ಹೋಗೋವಾಗ ಈ ಥರ ತಬ್ಲೆ ಬಾಗ್ಸ್ಕೊಂಡೆ ಹೋಗಬೇಕು ಮನೆಗೆ ಅಂತೆ. ಹಾಯ್ ಮದನ್, ಹಾಯ್. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ನೋಡಿ. ಇಷ್ಟು ಟೈಮ್ ನೋಡ್ಬೋದು, ಕರೆಕ್ಟಾಗಿ 12 ಆಗೈತೆ. ಇವಾಗ ಬಂದು ಮನೆಗೆ ರೀಚ್ ಆಗಿದ್ದೀವಿ ಎಲ್ಲರೂ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.